ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮಾಡ್ತಾಯಿದ್ದೀವಿ ಮಶ್ರೂಮ್ ಬಿರಿಯಾನಿ ಮಾಡೋದು ತುಂಬಾ ಈಸಿ. ಅದು ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಅದಕ್ಕೆ ಬೇಕಾಗಿರೋಂತಹ ಪದಾರ್ಥಗಳನ್ನು ಕೂಡ ತೋರಿಸ್ತೀನಿ ನೋಡಿ. ಮೊದಲಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಶ್ರೂಮು ಕಟ್ ಮಾಡ್ಕೊಂಡಿರೋದು, ನಂತರ ಈರುಳ್ಳಿ, ಟೊಮೆಟೊ, ಏಲಕ್ಕಿ, ಲವಂಗ, ಚಕ್ಕೆ, ಕಸ್ತೂರಿ ಮೇಥಿ, ಬಾತ್ನೆಲೆ ಹಾಗೆ ಮಸಾಲೆಗಳು. ಈಗ ಯಾವ ಥರ ಮಾಡೋದು ಅಂದರೆ, ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಅದಕ್ಕೆ ಲವಂಗ, ಚಕ್ಕೆ, ಹೂವು ಮತ್ತು ಬಾತ್ನೆಲೆ ಹಾಕ್ಕೋಬೇಕು. ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಕಸ್ತೂರಿ ಮೇಥಿ ಮತ್ತು ಸೋಂಪು ಹಾಕ್ಕೋಬೇಕು. ನಂತರ ಈರುಳ್ಳಿ, ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಾದರೆ ಮಸಾಲೆ ಎಲ್ಲ ಇದಾಗುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನಂತರ ಇದೆಲ್ಲ ಆದ ನಂತರ ನಾವೇನು ಕತ್ತರಿಸ್ಕೊಂಡಿರ್ತೀವಿ ಮಶ್ರೂಮ್ನ, ಅದನ್ನು ಚೆನ್ನಾಗಿ ತೊಳ್ಕೊಂಡಿರ್ತೀವಿ ಫಸ್ಟೇ, ಅದನ್ನು ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನಂತರ ಅದು ಫ್ರೈ ಮಾಡ್ಕೋತಾ ಇದಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟ್ ಮಾಡ್ಕೊಂಡದನ್ನ ನಾವು ಹಾಕ್ಕೋಬೇಕು ಈ ಮಶ್ರೂಮ್ಗೆ. ನಂತರ ಅದೇ ಮಿಕ್ಸಿ ಜಾರ್ಗೆ 2 ಟೊಮೆಟೊ ಕತ್ತರಿಸ್ಕೊಂಡು ಅದನ್ನು ರುಬ್ಕೊಂಡು ಮತ್ತೆ ಅದನ್ನು ಪೇಸ್ಟ್ ಹಾಕಬೇಕು. ಇದಾದ ನಂತರ ನಾವೇನು ತಗೊಂಡಿರ್ತೀವಿ ಮಸಾಲೆಗಳು, ಅರಿಶಿನ ಪುಡಿ ಸ್ವಲ್ಪ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಚಿಕನ್ ಮಸಾಲ ಕೂಡ ಹಾಕೋತಾರೆ ಒಬ್ಬೊಬ್ಬರು, ನಾವು ಹಾಕಿಲ್ಲ ಇಲ್ಲಿ. ನಂತರ ನಾವೇನು ತಗೊಂಡಿರ್ತೀವಿ ಅಕ್ಕಿ, ಅದಕ್ಕೆ ಸಮ ಪ್ರಮಾಣವಾಗಿ 1 ಲೋಟಕ್ಕೆ 2 ಲೋಟ ನೀರು ಹಾಕಿ, ನಂತರ ಅದಕ್ಕೆ ಅಕ್ಕಿ ಹಾಕ್ಕೊಂಡು ಕೂಗಿಸ್ಕೋಬೇಕು. ಇಲ್ಲಿಗೆ ಬಿರಿಯಾನಿ ರೆಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.